ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ 3 ರೀತಿಯ ಮನುಷ್ಯರು ಯಾರ್ಯಾರು ಅಂತೇಳಿ ಒಂದು ಇಂಟ್ರಡಕ್ಷನ್ ಮೆಸೇಜನ್ನು ನಾನು ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವನ್ನು ನಾವು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಈ ಹಿಂದೆ ಆ ಮೆಸೇಜನ್ನು ಯಾರು ಕೇಳಿಲ್ಲ ಅವ್ರು ಕೇಳೋದಾದರೆ ಈ 2ನೇ ಭಾಗ ನಿಮಗೆ ಸುಲಭವಾಗಿ ಅರ್ಥವಾಗುವಂಥದ್ದಾಗಿದೆ. ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ಈ ಸಂದೇಶವನ್ನು ನಿಮ್ಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತೇಳಿ ನಿಮ್ಗೆ ಆಲೋಚನೆ ಸಿಗುತ್ತೆ. ಯಾರಿಗೆಲ್ಲ ಸಂದೇಶ ಬೇಕಾಗಿದೆ ಅಂತೇಳಿ ನಿಮ್ಗನ್ಸುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯಗಳನ್ನು ಸಾರೋದಕ್ಕೋಸ್ಕರ ದೇವರ ರಾಜ್ಯದ ಕಾರ್ಯಗಳಲ್ಲಿ ನೀವು ಭಾಗಿಗಳಾಗಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ನಾವು ಈ ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು ಕ್ಷಮೆಯನ್ನು ಕುರಿತು, ರಕ್ಷಣೆಯನ್ನು ಕುರಿತು, ಮಾನಸಾಂತರವನ್ನು ಕುರಿತು, ಪಾಪವನ್ನು ಕುರಿತು, ಪರಿಶುದ್ಧತೆಯನ್ನು ಕುರಿತು, ತಾಯಂದಿರನ್ನು ಕುರಿತು, ಯೌವನಸ್ಥರನ್ನು ಕುರಿತು, ಮತ್ತು ಯಾವ ರೀತಿಯಾಗಿ ನಾವು ಕ್ರಿಸ್ತನಲ್ಲಿ ಫಲಭರಿತರಾಗುವುದು ಅಂತೇಳಿ, ಯಾಕೆ ವಿಶ್ವಾಸಗಳು ಬಿದ್ದು ಹೋಗ್ತಾರೆ, ಯಾವ ರೀತಿಯಾಗಿ ಶೋಧನೆಗಳನ್ನು ಜಯಿಸುವಂಥದ್ದು, ರ್ಯಾಪ್ಚರನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವೀಗಾಗಲೇ ಅಪ್ಲೋಡ್ ಮಾಡಿರ್ತೇವೆ. ಆ ಸಂದೇಶಗಳ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ ಮುಖಾಂತರವಾಗಿ ನೇರವಾಗಿ ನೀವು ಸಂದೇಶಗಳನ್ನು ಕೇಳ್ಬೋದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಯಾವ ರೀತಿಯಾಗಿ ನಾವು ಒಬ್ಬ ಪ್ರಾಪಂಚಿಕ ವ್ಯಕ್ತಿ ಇಲ್ಲ ಸ್ವಾಭಾವಿಕ ವ್ಯಕ್ತಿ ಯಾವ ರೀತಿಯಾಗಿರ್ತಾನೆ ಅಂತೇಳಿ ನಾವು ಕಳೆದ ವಿಡಿಯೋದಲ್ಲಿ 1ನೇ ಭಾಗದಲ್ಲಿ ವಿವರಿಸಿದ್ವಿ. 2ನೇ ವ್ಯಕ್ತಿ ನೋಡಬೇಕಾದ್ರೆ ಆಧ್ಯಾತ್ಮಿಕ ವ್ಯಕ್ತಿ, ಸ್ಪಿರಿಚುವಲ್ ಮ್ಯಾನ್. ಆಧ್ಯಾತ್ಮಿಕ ವ್ಯಕ್ತಿ ಅಂತೇಳಿದ್ರೆ ಯಾವ ರೀತಿಯಾಗಿರ್ತಾರೆ ಅಂತೇಳಿ ನಾವು ಧ್ಯಾನ ಮಾಡೋಣ. ನೋಡ್ರಿ, ಈ ಆಧ್ಯಾತ್ಮಿಕ ವ್ಯಕ್ತಿ ಯಾರು, ಯಾವ ರೀತಿಯಾಗಿರ್ತಾರೆ ಅಂತ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ಆಧ್ಯಾತ್ಮಿಕ ವ್ಯಕ್ತಿ ಯಾರು ಅಂತೇಳಿ ನಾವು ನೋಡುವಾಗ 1 Corinthians chapter 2 verse 15 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ಳುತ್ತಾನೆ ಅಂತೇಳಿ. ಅಂದರೆ ಈ ಆಧ್ಯಾತ್ಮಿಕ ವ್ಯಕ್ತಿ ಹೇಗಿರ್ತಾರೆ ಅಂತ ನೋಡುವಾಗ ಅವನು ಕ್ರಿಸ್ತನ ಮೇಲಿನ ಒಂದು ಪರ್ಸನಲ್ ಬಿಲೀಫ್, ಒಂದು ವೈಯಕ್ತಿಕವಾದಂಥ ನಂಬಿಕೆಯ ನಂಬಿಕೆಯ ಮೂಲಕ ಅವನು ಒಂದು ಆತ್ಮಿಕವಾದಂಥ ಸ್ಪಿರಿಚುವಲ್ ರಿನ್ಯೂ, ಆಧ್ಯಾತ್ಮಿಕವಾಗಿ ಒಂದು ಆತ್ಮಿಕವಾದಂಥ ನವೀಕರಣ, ಸ್ಪಿರಿಚುವಲ್ ರಿನ್ಯೂ ಅವನಲ್ಲಿ ಆಗಿರುವಂಥದ್ದಾಗಿದೆ. ಅವನೇನಾಗ್ತಾನೆ, ಅವನು ಯಾವ ರೀತಿಯಾಗಿರ್ತಾನೆ ಅಂತ ಹೇಳಿದ್ರೆ ಅವನು ಪರಿವರ್ತನೆಯಾದಂಥ ವ್ಯಕ್ತಿಯಾಗಿರ್ತಾನೆ. ಆಧ್ಯಾತ್ಮಿಕ ವ್ಯಕ್ತಿ ಪರಿವರ್ತನೆಯಾಗಿರುವಂಥ ವ್ಯಕ್ತಿಯಾಗಿರ್ತಾನೆ. ಸೊ ಈ ರೀತಿಯಾಗಿ ಯಾರು ಪರಿವರ್ತನೆ ಅಂತ ನೋಡಬೇಕಾದ್ರೆ ಇದು ಆತ್ಮಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಹೊರಗಿನ ಬಾಹ್ಯ ಪರಿವರ್ತನೆ ಬೇಕಾಗಿಲ್ಲ, ನಿಮ್ಮ ಒಳಗಿನ ಮನುಷ್ಯ ಆತ್ಮಿಕ ಪರಿವರ್ತನೆಯನ್ನು ದೇವರು ನೋಡುವಂಥವರಾಗಿದ್ದಾರೆ. ಸೊ ಈ ರೀತಿಯಾಗಿ ಅವನು ಆತ್ಮಿಕವಾಗಿ ಪರಿವರ್ತನೆ, ಆತ್ಮದಲ್ಲಿ ನವೀಕರಣ ಹೊಂದಿ ಆತ್ಮದಲ್ಲಿ ಪರಿವರ್ತನೆಯಾದಂಥ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನು ವಾಸಿಸುವಂಥವರಾಗಿದ್ದಾರೆ. ಪರಿಶುದ್ಧಾತ್ಮನು ವಾಸಿಸ್ತಾನೆ. ಪರಿಶುದ್ಧಾತ್ಮನು ಯಾವ ರೀತಿಯಾಗಿ ವಾಸ ಮಾಡ್ತಾರೆ ಅಂತ ನೋಡಬೇಕಾದ್ರೆ ನೋಡಿ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8, 9 ಮತ್ತು 11 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8, 9 ಆ್ಯಂಡ್ 11 ನೋಡಬೇಕಾದ್ರೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ
ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಅಂತೇಳಿ. ಅಂದರೆ ಪರಿಶುದ್ಧಾತ್ಮನು ಯಾವ ರೀತಿಯಾಗಿ ಈ ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿ, ಸ್ಪಿರಿಚುವಲ್ ಮ್ಯಾನಲ್ಲಿ ಜೀವಿಸ್ತಾರೆ ಅಂತೇಳಿ ನಾವು ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಸೊ ಈ ಆಧ್ಯಾತ್ಮಿಕ ವ್ಯಕ್ತಿ, ಈ ವ್ಯಕ್ತಿಯನ್ನು ನಾವು ನೋಡುವಾಗ ಈ ವ್ಯಕ್ತಿ ಆತ್ಮಿಕ ಮನಸ್ಸನ್ನು ಹೊಂದಿದವರಾಗಿರ್ತಾನೆ. ಆಧ್ಯಾತ್ಮಿಕ ವ್ಯಕ್ತಿ ಆತ್ಮಿಕ ಮನಸ್ಸನ್ನು ಹೊಂದಿದವನಾಗಿರ್ತಾನೆ. ಅವನು ದೇವರು ಏನೇನು ಕೊಟ್ಟಿದ್ದಾನೆ, ದೇವರು ಏನೇನು ಕೊಟ್ಟಿದ್ದಾನೆ, ದೇವರಿಂದ ಯಾವುದು ದೊರಕುತ್ತದೆ ಅನ್ನೋದನ್ನು ಅವನು ಆ ಸತ್ಯವನ್ನು ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ದೇವರಿಂದ ದೇವರು ನಮಗೇನು ಕೊಟ್ಟಿದ್ದಾರೆ, ಏನು ದೊರಕುವಂಥದ್ದಾಗಿದೆ ಎಂಬ ಸತ್ಯವನ್ನು ಆತನು ಅರ್ಥ ಮಾಡ್ಕೊಂಡಿರ್ತಾನೆ. ನೋಡಿ, ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 2 11-13 ನೋಡಬೇಕಾದ್ರೆ 11-13 ವಾಕ್ಯ ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಮನುಷ್ಯನು ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ, ನೋಡ್ರಿ, ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾ ವರಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮಾನುಷ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ ಅಂತೇಳಿ ಪೌಲ ಕೊರಿಂಥರು ಬರೆದ ಪತ್ರಿಕೆಯಲ್ಲಿ ಹೇಳೋದನ್ನು ನೋಡುತ್ತೇವೆ. ಅಂದರೆ ಯಾವ ರೀತಿಯಾಗಿ ಆತನು ಆಧ್ಯಾತ್ಮಿಕ ವ್ಯಕ್ತಿ, ದೇವರು ನಮಗೇನು ಕೊಟ್ಟಿದ್ದಾರೆ, ದೇವರಿಂದ ನಮಗೇನು ದೊರಕುತ್ತದೆ ಅಂತೇಳಿ ಆತನು ತಿಳ್ಕೊಳ್ಳುವಂಥವನಾಗಿದ್ದಾನೆ, ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥವನಾಗಿದ್ದಾನೆ. ಮತ್ತು ಈತನು ಪರಿಶುದ್ಧಾತ್ಮನ ಮಾರ್ಗದರ್ಶನದಲ್ಲಿ ಆತನು ಜೀವಿಸುವಂಥವನಾಗಿದ್ದಾನೆ ಅಂತ ಹೇಳಿದ್ರೆ, ಗೈಡೆಡ್ ಬೈ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಮಾರ್ಗದರ್ಶನದಲ್ಲಿ ಆತನು ಜೀವಿಸೋದನ್ನು ನೋಡ್ತೇವೆ. ನೋಡ್ರಿ, ಬುಕ್ ಆಫ್ ರೋಮಾಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 4-17 ವಾಕ್ಯವನ್ನು ನೋಡುವಾಗ ನಿಮಗೆ ಗೊತ್ತಾಗುವಂಥದ್ದಾಗಿದೆ. 4-17 ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯ ಬರೆದಿದೆ, ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆದೇ ಪವಿತ್ರಾತ್ಮನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳೇ ಮನಸ್ಸಿಡ್ತಾರೆ, ಪವಿತ್ರಾತ್ಮನ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮನಸ್ಸಿಡುತ್ತಾರೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವ ಮನಃಶಾಂತಿಯಾಗಿದೆ. ನೀವು ಈ ರೀತಿಯಾಗಿ ಓದ್ಕೊಂಡು ಬರಬೇಕಾದ್ರೆ 17ನೇ ವಾಕ್ಯದ ತನಕಲೂ ಯಾವ ರೀತಿಯಾಗಿ ಪರಿಶುದ್ಧಾತ್ಮ ನಡೆಸಲ್ಪಡ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲದೆ ದೇವರಾತ್ಮನಿಂದ ಯಾರು ನಡೆಸಲ್ಪಡ್ತಾರೋ, ದೇವರಾತ್ಮನಿಂದ ಯಾರು ನಡೆಸಲ್ಪಡ್ತಾರೋ ಮತ್ತು ಯಾರು ಆತನ ಬಲದಿಂದ ಆತನನ್ನು ಯೇಸುವನ್ನು ಹಿಂಬಾಲಿಸೋದಕ್ಕೆ ಶ್ರಮ ವಹಿಸ್ತಾರೋ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಪರಿಣಾಮವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಈ ಪಾಪ ಸ್ವರೂಪವಾದಂಥ ಪ್ರಭಾವಗಳ ಮೇಲೆ, ಅಧರ್ಮಗಳ ಮೇಲೆ ಮತ್ತು ವಿನಾಶಕರವಾದ ಆಶೆಗಳ ಮೇಲೆ ಅವರು ಜಯವನ್ನು ಗಳಿಸಲು ಶಕ್ತರಾಗಿರ್ತಾರೆ. ಅಂದರೆ ಪಾಪಕ್ಕೆ ವಿಮುಖರಾಗಿ ಅವರು ಪಾಪವನ್ನು ಜಯಿಸಿದವರಾಗಿ ಅವರು ಜೀವಿಸಲು ಶಕ್ತರಾಗ್ತಾರೆ. ಯಾರು ಅಂತ ನೋಡಬೇಕಾದ್ರೆ, ಯಾರಲ್ಲಿ ಪರಿಶುದ್ಧಾತ್ಮನು ವಾಸಿಸ್ತಾನೋ, ಯಾರು ಪರಿಶುದ್ಧಾತ್ಮನ ಸಹಾಯದಿಂದ ಆತನ ಬಲದಿಂದ ಇರ್ತಾರೋ, ಯಾರು ಪರಿಶುದ್ಧಾತ್ಮನ ಸಹಾಯವನ್ನು ಹೊಂದಿ ಜೀವಿಸ್ತಾ ಇರ್ತಾರೋ ಅಂಥವರು ಈ ಪಾಪದ ಮೇಲೆ
ಅವರು ಜಯವನ್ನು ಗಳಿಸಿರುವಂಥವರಾಗಿದ್ದಾರೆ. ಮತ್ತು ಈ ಪಾಪದ ಪ್ರಭಾವದಿಂದ, ಅಂದರೆ ಪಾಪದ ಪರಿಣಾಮಗಳಿಂದ ಏನಾಗ್ತಾರೆ ಅಂತ ಹೇಳಿದ್ರೆ ಅವರು ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಪರಿಣಾಮಗಳಿಗೆ ಒಳಗಾಗದೆ ಅವರು ಅದರ ಮೇಲೆ ಜಯಗಳಿಸಿ ಅವರು ಜೀವಿಸಲು ಶಕ್ತರಾಗಿರ್ತಾರೆ. ಹಾಲೆಲೂಯ. ದೇವರ ವಾಕ್ಯದಲ್ಲಿ ಬರೆದಿದೆ, ಒಬ್ಬರು ಹೇಗೆ ಆತ್ಮಿಕ ಸ್ತ್ರೀ ಅಥವಾ ಪುರುಷ ಆಗ್ತಾರೆ, ಯಾವ ರೀತಿ ಆತ್ಮಿಕ ಪುರುಷ ಸ್ತ್ರೀ ಆಗ್ತಾರೆ ಅಂತ ನೋಡಬೇಕಾದ್ರೆ, ಯಾರು ತಮ್ಮ ಪಾಪಗಳನ್ನು, ದ್ರೋಹಗಳನ್ನು ದೇವರಿಗೆ ಅರಿಕೆ ಮಾಡಿ ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಾಗ, ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಾಗ, ಆತ್ಮಕ್ಕೆ ಬೇಕಾದ ರಕ್ಷಣೆಯನ್ನು ಕೊಡಿ ಅಂತೇಳಿ ಕೇಳಿಕೊಳ್ಳುವಾಗ, ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಾಗ ಆ ವ್ಯಕ್ತಿ ಹೊಸದಾಗಿ ಹುಟ್ಟಿದವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಹೇಳುವಂಥದ್ದಾಗಿದೆ, ಬಾಯಿಂದ ಅರಕೆ ಮಾಡಿ ಹೃದಯದಲ್ಲಿ ನಂಬುವವನಿಗೆ ರಕ್ಷಣೆಯಾಗುತ್ತದೆ ಅಂತೇಳಿ. ಸೊ ಆ ರೀತಿಯಾಗಿ ಅವನು ರಕ್ಷಣೆಯನ್ನು ಅಂಗೀಕರಿಸಿಕೊಳ್ಳುವಾಗ ಆ ವ್ಯಕ್ತಿ ಹೊಸದಾಗಿ ಹುಟ್ಟಿದವನಾಗ್ತಾನೆ. ಅದನ್ನೇ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಬರೆದಿರುವಂಥದ್ದು. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯ, 5ನೇ ವಾಕ್ಯ, 7ನೇ ವಾಕ್ಯ ನೋಡಬೇಕಾದ್ರೆ ಅಲ್ಲಿ ಬರೆದಿದೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು ಅಂತೇಳಿ ಯೇಸು ಹೇಳೋದು ನೋಡ್ತೇವೆ. ಮತ್ತು 5ನೇ ವಾಕ್ಯದಲ್ಲಿ ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬ ನೀರಿಂದಲೂ ಆತ್ಮದಿಂದಲೂ ಹುಟ್ಟಿದರೆ ದೇವರ ರಾಜ್ಯಕ್ಕೆ ಸೇರಲಾರನು ಅಂತೇಳಿ. 7ನೇ ವಾಕ್ಯದಲ್ಲಿ, ನೀವು ಹೊಸದಾಗಿ ಹುಟ್ಟಬೇಕು ಎಂದು ನನಗೆ ಹೇಳಿದರಿಂದ ಆಶ್ಚರ್ಯಪಡಬೇಡ. ಸೊ ಹೊಸದಾಗಿ ಹುಟ್ಟಿದವನಾಗ್ತಾನೆ ಅಂತೇಳಿ. ಅದು ಮಾತ್ರವಲ್ಲ, ಆತನು ಆತ್ಮಿಕವಾಗಿ ನವೀಕರಣವನ್ನು ಸಹ ಓದಿದವನಾಗ್ತಾನೆ. ಸ್ಪಿರಿಚುವಲ್ ರಿನೀವ್ ಅವನಲ್ಲಿ ಉಂಟಾಗುವಂಥದ್ದಾಗಿದೆ. ರೋಮನ್ಸ್ ಚಾಪ್ಟರ್ 12 ವರ್ಸ್ 2. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 2. ದೇವರ ವಾಕ್ಯದಲ್ಲಿ ಬರೆದಿದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಅಂತೇಳಿ. ಅಂದರೆ ಯಾವ ರೀತಿಯಾಗಿ ಅವನ ಆತ್ಮಿಕ ಜೀವಿತ ಯಾವ ರೀತಿಯಾಗಿ ಸ್ಪಿರಿಚುವಲ್ ಅವನಲ್ಲಿ ರಿನೀವ್ ಆಗುವಂಥದ್ದಾಗಿದೆ, ಅವನ ಆತ್ಮಿಕ ಜೀವಿತ ಯಾವ ರೀತಿಯಾಗಿ ನವೀಕರಣ ಹೊಂದುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ಅವನ ಹಳೆಯ ಜೀವನವನ್ನು ದೇವರಿಗೆ ಒಪ್ಪಿಸಿಕೊಡುವಾಗ ಆತನು ಹೊಸ ಮನುಷ್ಯನಾಗ್ತಾನೆ, ಆತ್ಮಿಕ ಮನುಷ್ಯನಾಗ್ತಾನೆ. ನೋಡ್ರಿ, 2 ಕೊರಿಂಥಿಯನ್ಸ್ ಚಾಪ್ಟರ್ 5 ವರ್ಸ್ 17 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅಂದರೆ ಪರಿಶುದ್ಧಾತ್ಮನು ಅವನನ್ನು ಹೊಸ ಸ್ವಭಾವದ ಮನುಷ್ಯನನ್ನಾಗಿ ಪರಿವರ್ತಿಸೋದನ್ನು ನೋಡ್ತೇವೆ. ಹೊಸ ಸ್ವಭಾವದ ಮನುಷ್ಯನಾಗಿ ಅವನ್ನ ಬದಲಾಯಿಸೋದನ್ನು ನೋಡ್ತೇವೆ. ಆ ನೂತನ ಸೃಷ್ಟಿಯಾಗೋದನ್ನು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಬರೆದಿದೆ, 2 ಪೀಟರ್ 2 ಪೇತ್ರ 1ನೇ ಅಧ್ಯಾಯ 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆದಿದೆ, ನೀವು ಲೋಕದಲ್ಲಿ ದುರಾಶೆಯುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿ ಉತ್ಕೃಷ್ಟವಾಗಿ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಅಂತೇಳಿ. ಅಂದರೆ ಯಾವ ರೀತಿಯಾಗಿ ದೇವರು ನಮಗೆ ಒಂದು ದೈವ ಸ್ವಭಾವದಲ್ಲಿ ದೈವ ಸ್ವಭಾವದಲ್ಲಿ ಪಾಲನ ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ಅಂಥೇಳಿ.
ಯಾವ ರೀತಿಯಾಗಿ ನಮಗೆ ಹೊಸ ಸ್ವಭಾವ ನಮ್ಮಲ್ಲಿ ಬರುತ್ತೆ, ಪರಿವರ್ತನೆ ಆಗುತ್ತೆ ಅಂಥೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. ಹಾಲೆಲೂಯ. ನೋಡ್ರಿ, ಈ ಹೇಗೆ ಬಾರ್ನ್ ಅಗೇನ್ ಆಗುವಂಥದ್ದು, ಆತ್ಮಿಕವಾಗಿ ಯಾವ ರೀತಿಯಾಗಿ ಹುಟ್ಟುವಂಥದ್ದು ಅಂತೇಳಿ ಇದನ್ನು ಕುರಿತು ಇನ್ನೊಂದು ಸಂದೇಶವನ್ನು ನಾವು ಸಿದ್ಧಪಡಿಸಿ ನಿಮಗೆ ಹೇಳಲು ಬಯಸ್ತೇವೆ. ಅದರಲ್ಲಿ ನಿಮಗೆ ಇನ್ನೂ ಪರಿಪೂರ್ಣವಾಗಿ, ಇನ್ನು ವಿವರವಾಗಿ ಅದನ್ನು ತಿಳಿಸೋದಕ್ಕೆ ಹೋಗ್ತೇವೆ. ಆಗ ನಿಮಗಿನ್ನೂ ಚೆನ್ನಾಗಿ ಅರ್ಥ ಆಗುವಂಥದ್ದಾಗಿದೆ. ಯಾಕಂದರೆ ಈಗ ಅದಕ್ಕೆ ಹೋಗ್ತು ಅಂತ ಹೇಳಿದ್ರೆ ಈಗ ಅದು ಬೇರೆ ಸಬ್ಜೆಕ್ಟ್ ಆಗುತ್ತೆ. ಹಾಗಾಗಿ ಶಾರ್ಟಾಗಿ ನಾವು ಅದನ್ನು ವಿವರಿಸಿದ್ದೇವೆ. ದೇವರ ಚಿತ್ತ ಆದರೆ ಅದನ್ನು ನಾವು ಇನ್ನೊಂದು ಸಾರಿ ಇನ್ನೂ ಪೂರ್ಣ ಪ್ರಮಾಣದ ಮೆಸೇಜನ್ನು ಅದರ ಬಗ್ಗೆ ನಾವು ಹೇಳುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಬರೆದಿದೆ, ಯೇಸುಸ್ವಾಮಿ ನನ್ನ ಪಾಪದ ಶಿಕ್ಷೆಯನ್ನು ಆತನ ಮೇಲೆ ತೆಗೆದುಕೊಂಡು ತನ್ನ ಪ್ರಾಣವನ್ನೇ ನನಗೋಸ್ಕರ ನಿಮಗೋಸ್ಕರ ಕೊಟ್ಟವರಾಗಿದ್ದಾರೆ. ನೋಡಿ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 6-11 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೆ ಮಾಡನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗೆ ಇರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಎಷ್ಟು ಮಾತ್ರವಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ಮತ್ತು ದೇವರ ವಾಕ್ಯದಲ್ಲಿ ಬರೆದಿದೆ, 1 Peter ಚಾಪ್ಟರ್ 3 ವರ್ಸ್ 1 Peter ಚಾಪ್ಟರ್ 3 ವರ್ಸ್ 18 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣವನ್ನು ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನ ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು ಅಂತೇಳಿ. ಯಾವ ರೀತಿಯಾಗಿ ಯೇಸುಸ್ವಾಮಿ ಮೇಲೆ ನಂಬಿಕೆ ಇಡೋದ್ರ ಮುಖಾಂತರವಾಗಿ ಒಬ್ಬ ವ್ಯಕ್ತಿ ದೇವರೊಂದಿಗೆ ಸಮಾಧಾನ ಹೊಂತಾನೆ ಅಂತೇಳಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಫಿಲಿಪ್ಪಿ ಚಾಪ್ಟರ್ 3 ವರ್ಸ್ 9 ನೋಡಬೇಕಾದ್ರೆ ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸಿಕೊಳ್ಳದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಅಂಥೇಳಿ ಫಿಲಿಪ್ಪಿಯರ ಬರೆದ ಪತ್ರಿಕೆಯಲ್ಲಿ ಬರೆದಿರೋದು ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾನು ಆತ್ಮಿಕ ಮನುಷ್ಯ ಅಂತ ಹೇಳಿದ್ರೆ ಯಾರು ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೇವೆ. ಮೊದಲನೇ ಪಾರ್ಟಲ್ಲಿ ಸ್ವಾಭಾವಿಕ ವ್ಯಕ್ತಿ ಅಥವಾ ಪ್ರಾಪಂಚಿಕ ವ್ಯಕ್ತಿ ಯಾವ ರೀತಿಯಾಗಿರ್ತಾನೆ, ಎರಡನೇ ಪಾರ್ಟಲ್ಲಿ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳಿದ್ರೆ ಯಾರು ಆಧ್ಯಾತ್ಮಿಕ ವ್ಯಕ್ತಿ ಯಾವ ರೀತಿ ಆಗ್ತಾರೆ ಅಂತೇಳಿ ತಿಳಿಸ್ಕೊಟ್ಟಿದ್ದೇವೆ. ಅದು ಮಾತ್ರವಲ್ಲದೆ ನಾವು ಮುಂದಿನ ಭಾಗದಲ್ಲಿ ಈ ಪ್ರಾಪಂಚಿಕ ವ್ಯಕ್ತಿಗಳು ಇಲ್ಲ ಪ್ರಾಪಂಚಿಕ ಕ್ರೈಸ್ತರು ಅವರ ಸ್ಥಿತಿ ಯಾವ ರೀತಿಯಾಗಿದೆ, ದೇವರ ವಾಕ್ಯ ಅವರನ್ನು ಕುರಿತು ಏನು ಹೇಳುತ್ತೆ ಅಂತೇಳಿ ದೇವರ ವಾಕ್ಯ ಆಧಾರದಲ್ಲಿ ನಾವು ತಿಳಿಸಿಕೊಡುವಂಥವರಾಗಿದ್ದೇವೆ. ಮತ್ತು ಅದು ಮಾತ್ರವಲ್ಲದೆ ಯಾವ ರೀತಿಯಾಗಿ ಪ್ರಾಪಂಚಿಕ ಕ್ರೈಸ್ತರಿರುವಂಥ ಅಪಾಯ ಏನಾಗಿದೆ, ಯಾವ ರೀತಿ ಅಪಾಯಕ್ಕೆ ಒಳಗಾಗ್ತಾರಿಲ್ಲ, ಅಪಾಯದ ಸಂಗತಿಗಳು ಯಾವ್ದು ಇರುವಂಥದ್ದಾಗಿದೆ, ಪ್ರಾಪಂಚಿಕ ಕ್ರೈಸ್ತರಿಗೆ ಇರುವಂಥ ಅಪಾಯಕರ ಸಂಗತಿಗಳು ಯಾವುದು, ಅದನ್ನು ಸಹ ನಾವು ತಿಳಿಸ್ಕೊಡ್ತೇವೆ. ಅದು ಮಾತ್ರವಲ್ಲ, ಮತ್ತು ಯಾವ ರೀತಿಯಾಗಿ ಈ ಪ್ರಾಪಂಚಿಕ ಕ್ರೈಸ್ತರು ಅವರು
ಅವರು ಏನೋ ದೇವರಿಗೆ ಮೆಚ್ಚುಗೆ ಆಗದಂಥ ಕಾರ್ಯಗಳನ್ನ ಮಾಡದೆ ಹೋಗ್ತು ಅಂತ ಹೇಳಿದ್ರೆ ಅದಕ್ಕೆ ಬರಬೇಕಂತ ಫಲನೂ ಸಹ ಅನುಭವಿಸ್ಬೇಕಾಗತ್ತೆ. ಅದನ್ನು ಸಹ ನಾವು ದೇವರ ವಾಕ್ಯದ ಆಧಾರದಲ್ಲಿ ತಿಳಿಸ್ಕೊಡ್ತೇವೆ. ಪ್ರಿಯ ಸೋದರ ಸೋದರಿಯರೇ, ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.